ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ, ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ, ಒಳ ಹೊರಗೆಂಬ ಉಭಯ ಸಂಖ್ಯೆಯ ಕಳೆದು, ಒಳ ಹೊರಗೆಂಬ ಉಭಯ ಸಂಖ್ಯೆಯ ಕಳೆದು, ಸ್ಫಟಿಕದ ಸಲಾಕೆಯಂತೆ ತೆಳುವೊಳಗು ಮಾಡಿ, ಸ್ಫಟಿಕದ ಸಲಾಕೆಯಂತೆ ತೆಳುವೊಳಗು ಮಾಡಿ, ಸುಕ್ಷೇತ್ರವನ್ನಿರಿದು ಬೀಜವ ಬಿತ್ತುವಂತೆ, ಸುಕ್ಷೇತ್ರವನ್ನರಿದು ಬೀಜವ ಬಿತ್ತುವಂತೆ, ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಂ ಮಾಡಿ ನಿಜೋಪದೇಶವನ್ನಿತ್ತು, ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯಂ ಮಾಡಿ ನಿಜೋಪದೇಶವನ್ನಿತ್ತು, ಆ ಶಿಷ್ಯನ ನಿಜಾದಿಯನ್ನೈದಿಸುವಾನೀಗ ಜ್ಞಾನಗುರು, ಆ ಶಿಷ್ಯನ ನಿಜದಾದಿಯನ್ನೈದಿಸುವನೀಗ ಜ್ಞಾನಗುರು, ಆ ಸಹಜ ಗುರುವಿಗ ಜಗದಾರಾಧ್ಯನು, ಆ ಸಹಜ ಗುರುವೀಗ ಜಗದಾರಾಧ್ಯನು, ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನಮಲ್ಲಿಕಾರ್ಜುನ, ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಮತ್ತೆ ಇಲ್ಲಿ ದೀಕ್ಷಾ ಗುರುವಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಗುರು ಆದವನು ಶಿಷ್ಯನಿಗೆ ಯಾವ ರೀತಿ ಆ ದೀಕ್ಷೆಯನ್ನು ಕೊಡ್ತಾನೋ, ಯಾವ ರೀತಿ ದೀಕ್ಷೆ ಕೊಟ್ಟಾಗ ಅವನು ಉತ್ತಮ ಶಿಷ್ಯನಾಗ್ತಾನೆ. ಅದಕ್ಕೆ ಒಂದು ಕಡೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಲಿಂಗವಿದೆ, ಗುರುವು ಇದೆ, ಶಿಷ್ಯನಲ್ಲಿ ಸುಜ್ಞಾನವಂಕುರಿಷದನ್ನಕ್ಕ ಭಕ್ತಿಯಲ್ಲಿ ಅದು ಅಂತ ಹೇಳಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅದೇ ರೀತಿ ಇಲ್ಲಿ ದೀಕ್ಷೆ ಕೊಡೋದು ಅಂತ ಅಂದಾಗ ಅದು ಹೇಗ್ಯಾಗೋ ಯಾರ್ಯಾರಿಗೂ ಯಾವ್ಯಾವುದೋ ರೀತಿ ದೀಕ್ಷೆ ಕೊಟ್ಟಗಂತ ಒಂದು ಚಾಕ್ಲೇಟು ಪೇಪರ್ಮೆಂಟ್ ಹಂಚಿದಂಗೆ ಹಂಚಿದ್ರೆ ಅದು ಆ ದೀಕ್ಷೆ ಕೊಟ್ಟ ಗುರುವಿಗೂ ಅದು ಉತ್ತಮ ಅಲ್ಲ, ತೆಗೆದುಕೊಂಡವನು ಅಲ್ಲಿ ಉತ್ತಮನಾಗೋದಿಲ್ಲ. ಯಾಕಂದರೆ ಅಲ್ಲಿ ಅಕ್ಕಮಹಾದೇವಿ ತಾಯಿರು ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ನೋಡೋಣ. ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ ಅಂದರೆ ಇಲ್ಲಿ ಒಂದು ಹೊಲದಲ್ಲಿ ನಾವು ಒಂದು ಬಿತ್ತನೆ ಮಾಡಬೇಕಾಗಿತ್ತು ಅಥವಾ ಒಂದು ಬೆಳೆಯನ್ನು ನಾವು ತೆಗಿಬೇಕಾಗಿತ್ತು ಅಂತ ಕೇಳಿದಾಗ ಅದನ್ನೇನು ಮಾಡಬೇಕು, ಮೊದಲೇ ಹೊಲವನ್ನು ಅದು ಭೂಮಿ ಯೋಗ್ಯ ಐತೋ ಇಲ್ಲೋ ಅನ್ನೋದನ್ನು ಬೆಳೆ ಬೆಳೆಯೋದಕ್ಕೆ ಅದನ್ನು ಪರಿಶೀಲನೆ ಮಾಡಬೇಕಾಗ್ತತಿ. ಮುಂದೆ ಅದನ್ನು ಏನು ಮಾಡಬೇಕು, ಸ್ವಚ್ಛಗೊಳಿಸ್ಬೇಕು, ಶುದ್ಧಿಗೊಳಿಸ್ಬೇಕಾಗ್ತದೆ. ಅದನ್ನು ಭೂಮಿಯ ಒಳಗೆ ಇರುವಂತಹ ಎಲ್ಲ ಕಸವನ್ನು ತೆಗಿಬೇಕು, ಮೇಲೆ ಬೆಳೆದಂಥ ಮುಳ್ಳು ಕಂಟಿಗಳನ್ನು ಕೀಳಬೇಕು. ಅದನ್ನು ಏನು ಮಾಡ್ಬೇಕಂದ್ರೆ ಆ ಹೊಲವನ್ನು ಅಲ್ಲಿ ಶುದ್ಧಿಗೊಳಿಸಬೇಕು. ಹಾಗೆ ಇಲ್ಲಿ ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ, ಮತ್ತು ಒಳ ಹೊರಗೆಂಬ ಉಭಯ ಸಂಖ್ಯೆಯ ಕಳೆದು ಅಂದರೆ ಅದೇ ರೀತಿ ಹೊಲವನ್ನು ನಾವು ಹೇಗೆ ಸ್ವಚ್ಛಗೊಳಿಸ್ತಾ ಇದ್ದೇವಲ್ಲ, ಅದೇ ರೀತಿ ನಮ್ಮಲ್ಲಿರುವಂತಹ ಈ ಅರಿಷಡ್ವರ್ಗಗಳು, ಅಷ್ಟಮದಂಗಳು, ಇವು ಏನದವಲ್ಲ ಇವುಗಳನ್ನೆಲ್ಲ ಆ ಗುರು ಆದವ ಅವುಗಳನ್ನು ಕಿತ್ತು ಹಾಕಬೇಕು, ಅವುಗಳನ್ನು ಶೋಧಿಸ್ಬೇಕಂತ, ಆಮೇಲೆ ಶುದ್ಧಿಸಬೇಕು. ಆಮೇಲೆ ಒಳಗೆ ಮತ್ತು ಹೊರಗೆ ಮತ್ತು ಅಂತರಂಗ ಮತ್ತು ಬಹಿರಂಗದಲ್ಲಿ ಅವು ಏನಾಗಬೇಕಂದ್ರೆ ಶಂಕೆ ಇರಬಾರ್ದು, ಸಂಖ್ಯೆ ಅನ್ನೋದನ್ನು ಕಳಿಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಸಂಶಯ ಇರಬಾರ್ದಲ್ಲಿ, ಅಂದರೆ ಅಲ್ಲಿ ದೀಕ್ಷೆ ತಗೊಳ್ಳೋಕ್ಕೆ ಆ ವ್ಯಕ್ತಿ ಒಂದು ಪಕ್ವವಾಗಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ರು. ಅದೇ ರೀತಿ ಸ್ಫಟಿಕದ ಸಲಾಕೆಯಂತೆ ತೆಳುವೊಳಗು ಮಾಡಿ ಅಂದರೆ ಒಂದು ಸ್ಫಟಿಕದ ಸಲಾಕೆ ಹೇಗೆ ಒಂದು ನೇರವಾಗಿ ಸರಳ ರೇಖೆಯಲ್ಲಿ ಇರ್ತದಲ್ಲ, ಅದು ಎಲ್ಲಿ ಅಂಕು ಡೊಂಕು ಇರೋದಲ್ಲ, ಅದು ನೇರವಾಗಿರ್ತದಲ್ಲ ಸ್ಫಟಿಕದ ಸಲಾಕೆ. ಹಾಗೆ ಆ ಶಿಷ್ಯ ಆದಂಥವನು ಆದ ಗುರು ಆತನನ್ನು ನೇರವಾಗಿ ಅಲ್ಲಿ ಆತನನ್ನು ಗೊಳಿಸ್ತಾನೆ, ತೆಳುವೊಳಗು ಮಾಡ್ತಾನವನು.
ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಅವರು, ಸುಕ್ಷೇತ್ರವನ್ನರಿದು ಬೀಜವ ಬಿತ್ತುವಂತೆ. ಇಲ್ಲಿ ನಾನು ಮೊದಲಿಗೆ ಹೇಳಿದ ಹಾಗೆ ಅಲ್ಲಿ ಹೇಗೆ ನಾವು ಒಂದು ಹೊಲದಲ್ಲಿ ಬೀಜವನ್ನು ಬಿತ್ತುವಾಗ ಫಲ ಕೊಡುವಂತಹ ಫಲವತ್ತಾದ ಭೂಮಿ ಹೌದು ಅಲ್ಲೋ ಅನ್ನೋದನ್ನು ನಾವು ಹೇಗೆ ಅದನ್ನು ಕಂಡುಕೊಂಡು ಮತ್ತು ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿ ಹೇಗೆ ಒಂದು ಬೀಜವನ್ನು ಬಿತ್ತುತ್ತೇವಲ್ಲ, ಅದೇ ರೀತಿ ಈ ಶಿಷ್ಯನೆಂಬ ಹೊಲ ಏನಿದೆಯಲ್ಲ ಅದನ್ನು ಒಂದು ಸುಕ್ಷೇತ್ರ ಅಂದರೆ ಉತ್ತಮ ಒಂದು ಭೂಮಿಯನ್ನಾಗಿ ಪರಿವರ್ತಿಸಿ ಅಲ್ಲಿ ಏನು ಮಾಡಬೇಕು, ಬೀಜವನ್ನು ಬಿತ್ತಬೇಕು. ಅಂದರೆ ಏನು, ನಾವು ಷಡಕ್ಷರಿ ಮಂತ್ರ ಅಂತ ಏನು ಹೇಳ್ತೇವಲ್ಲ, ಆ ಮಂತ್ರವನ್ನು ಅಲ್ಲಿ ಗುರು ಏನು ಮಾಡಬೇಕು, ಆ ಲಿಂಗ ದೀಕ್ಷೆ ಕೊಡುವಾಗ ಆ ಬೀಜವನ್ನು ಅಲ್ಲಿ ಆ ಕರ್ಣದಲ್ಲಿ ಬಿತ್ತಬೇಕು. ಮುಂದೆ ಏನು ಹೇಳ್ತಾರೆ, ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ ನಿಜೋಪದೇಶವನ್ನಿತ್ತು. ಅಂದರೆ ಆ ಶಿಷ್ಯನಲ್ಲಿರುವಂಥ ಮೂಲ ಪ್ರಪಂಚ ಏನಿರ್ತದಲ್ಲ, ಈ ನಾವು ಹುಟ್ಟು ಬಂದಿನ ಏನು ಪ್ರಪಂಚಿಕ ಒಂದು ವ್ಯವಸ್ಥೆಯೊಳಗೆ ನಾವು ಇರ್ತೇವಲ್ಲ ಅದನ್ನೆಲ್ಲ ನಿವೃತ್ತಿಯ ಮಾಡಿ, ಅಂದರೆ ಅದನ್ನು ಬಿಡುಗಡೆಗೊಳಿಸಿ ಅದನ್ನು ಹೊರಗೆ ಹಾಕಿ ಮತ್ತೆ ಅಲ್ಲೇನು ಮಾಡಬೇಕು, ನಿಜ ಉಪದೇಶವನ್ನು ಆ ಗುರು ಆತನಿಗೆ ಶಿಷ್ಯನಿಗೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದೇನು ಹೇಳ್ತಾರೆ ಅವರು, ಆ ಶಿಷ್ಯನ ನಿಜದಾದಿಯನ್ನೈದಿಸುವಾಗ ಜ್ಞಾನಗುರು. ಆ ಶಿಷ್ಯನಿಗೆ ನಿಜವಾಗಿ ಅಲ್ಲಿ ಒಂದು ಜ್ಞಾನವನ್ನು ಕೊಡುವ ಆತ ಏನಿರ್ತಾನಲ್ಲ ಅವ ಏನದಲ್ಲ ಒಬ್ಬ ಜ್ಞಾನ ಗುರು ಆಗ್ತಾನೆ. ಅವನು ಅಲ್ಲಿ ದೀಕ್ಷಾ ಗುರು ಹೇಗೆ ಅದೇ ರೀತಿ ಆತನು ಒಬ್ಬ ಜ್ಞಾನ ಗುರುವಾಗಿ ಅಲ್ಲಿ ಮಾರ್ಪಡ್ತದಾನವನು. ಅದಕ್ಕೆ ಮುಂದೆ ಹೇಳ್ತಾರೆ, ಆ ಸಹಜ ಗುರುವಿಗೆ ಜಗದಾರಾಧ್ಯನು. ಅಂದರೆ ಸಹಜವಾಗಿ ಅಲ್ಲಿ ದೀಕ್ಷೆಯನ್ನು ಕೊಟ್ಟು ಮತ್ತು ನಮಗೆ ಜ್ಞಾನವನ್ನು ಕೊಟ್ಟು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಎಲ್ಲ ನಮಗೆ ಹೇಳಿಕೊಟ್ಟಂಥ ಗುರು ಏನಾಗ್ತಾನೆ, ಜಗದಾರಾಧ್ಯ. ಅಂದರೆ ಆತ ಈ ಜಗತ್ತೇ ಅವನ ಆರಾಧನೆ ಮಾಡುವಂಥ ಒಬ್ಬ ಮಹಾಗುರು ಆಗ್ತಾನವನು, ಜಗದ್ಗುರು ಅಂತ ಹೇಳಿ ನಾವೇನು ಹೇಳ್ತೀವಲ್ಲ. ಈಗ ಸಾಮಾನ್ಯವಾಗಿ ಎಲ್ಲರೂ ಜಗದ್ಗುರು ಇಟ್ಕೊಂತ ಹೊಂಟ್ಬಿಟ್ಟಿದ್ದಾರೆ. ಅದು ಒಂಥರ ಈ ಜಗದ್ಗುರು ಅನ್ನೋದು ಈ ಒಂದು ಸಮಯದಲ್ಲಿ ಒಂದು ಹಾಸ್ಯಾಸ್ಪದವಾಗಿಬಿಟ್ಟಿರ್ತದೆ. ಅವರು ಜಗದ್ಗುರುಗಳಾಗಿರಲ್ಲ, ಜಾಗದ ಗುರುಗಳಾಗಿಬಿಟ್ಟಿರ್ತಾರೆ. ಇವರು ಒಂದು ಜಾಗಕ್ಕೆ ಸೀಮಿತ, ಅಂದರೆ ಒಂದು ಊರಿಗೆ ಭಾಳ ಅಂದರೆ ಒಂದು ಹೋಬಳಿಗೆ ಒಂದು ತಾಲೂಕಿಗೆ ಅದಷ್ಟಕ್ಕೆ ಅವರು ಸೀಮಿತ ಆಗಿಬಿಡ್ತಾರೆ. ಅಂದರೆ ಎಲ್ಲ ಕಡೆ ಅವರು ಸಲ್ಲೋದಿಲ್ಲ. ಯಾಕಂದರೆ ಅವರು ಈಗಿನ ಜಗದ್ಗುರುಗಳು ಏನಾಗಿಬಿಟ್ಟಿದ್ದಾರೆ ಅಂದರೆ ಆಸ್ತಿ ಮಾಡೋದರಲ್ಲಿ, ಸಂಪತ್ತನ್ನು ಕ್ರೋಢೀಕರಣ ಮಾಡೋದರಲ್ಲಿ, ಕಾರಿನಲ್ಲಿ ಅಡ್ಡಾಡೋದು, ಹೀಗೆ ಒಂದು ಅದೇನು ಭೌತಿಕ ಸಂಪತ್ತಿಗೆ ಅವರು ಮಾರು ಹೋಗಿದಾರಲ್ಲ, ಅದಕ್ಕೆ ಒಂದು ಜಾಗಕ್ಕೆ ಅವ್ರು ಏನಾಗ್ಯಾರ ಗುರುಗಳಾಗಿದ್ದಾರೆ. ಆದರೆ ಜಗದ್ಗುರು ಆಗಬೇಕಾಗಿತ್ತು ಅಂದರೆ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದಂಥ ಎಲ್ಲ ಗುಣಗಳೆಲ್ಲ ಅವರಲ್ಲಿ ಇರಬೇಕಾಗ್ತದೆ. ಅದು ಇರಲಿ. ಆದರೆ ಆತ ಏನಾಗ್ತಾನ ಅಂದರೆ ಒಬ್ಬ ಜಗದ ಆರಾಧ್ಯ ಆಗ್ತಾನ ಅಂತ ಗುರು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಮುಂದೆ ಏನು ಹೇಳ್ತಾರೆ, ಅವನ ಶ್ರೀಪಾದಕ್ಕೆ ನಮೋ ನಮ ಎಂಬೆ ಕಾಣ ಚೆನ್ನಮಲ್ಲಿಕಾರ್ಜುನ. ಅಂದರೆ ಇಲ್ಲೇನು ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರಲ್ಲ, ಯಾರು ಒಳಗೆ ಶೋಧಿಸಿ ಹೊರಗೆ ಶುದ್ಧಿಸಿ ಹೊರಗೆ ಉಭಯವನ್ನು ಸಂಖ್ಯೆಯನ್ನು ಕಳೆದು ಸ್ಫಟಿತ ಸಲಾಕೆಯಂತೆ ತೆಳುವೊಳಗು ಮಾಡಿ ಆ ಸುಕ್ಷೇತ್ರವನ್ನು ಅರಿದು ಅದರಲ್ಲಿ ಬೀಜವನ್ನು ಬಿತ್ತಿ ಆ ಶಿಷ್ಯನಲ್ಲಿರುವಂಥ ಪ್ರಪಂಚವನ್ನು ನಿವೃತ್ತಿಯನ್ನು ಮಾಡಿ ನಿಜ ಉಪದೇಶವನ್ನು ಕೊಟ್ಟು ಅವನಲ್ಲಿರುವಂಥ ಪ್ರಾಪಂಚಿಕ ಗುಣಗಳನ್ನು ತೊರೆಸಿ ಯಾರು ಒಂದು ಸಹಜವಾದ ಗುರು ಇರ್ತಾನಲ್ಲ ಅಂತಹ ಗುರುವಿನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚೆನ್ನಮಲ್ಲಿಕಾರ್ಜುನ ಅಂತೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತೆಗೆ ನಮಗೆ ಜ್ಞಾನ ಕೊಟ್ಟಂಥ ಗುರು ಯಾವ ಜ್ಞಾನ ಗುರುವಿನಿಂದ, ಯಾವ ದೀಕ್ಷಾ ಗುರುವಿನಿಂದ ನಾವು ದೀಕ್ಷೆಯನ್ನು ತೆಗೆದುಕೊಂಡಿವಿ, ಯಾರಿಂದ ನಾವು ಜ್ಞಾನವನ್ನು ತೆಗೆದುಕೊಂಡಿದ್ದೇವೆ, ಯಾರಿಂದ ನಾವು ಕೆಲವು ಜ್ಞಾನವಂತರಾಗಿದ್ದೇವೆ, ಯಾರು ನಮಗೆ ಉಪದೇಶದಿಂದ ನಾವು ಉತ್ತಮರಾಗಿದ್ದೇವೆಯೋ ಎಲ್ಲವೂ ನಮಗೆ ಗೊತ್ತಾಗಬೇಕಿತ್ತು. ಅಂಥವು
ಗುರುವು ನಮಗೆ ದೊರಕಬೇಕಾಗಿತ್ತು, ಅಂತಹ ಒಂದು ಭಾಗ್ಯ ನಮ್ಮದು ಆಗಬೇಕಾಗಿತ್ತು ಅಂದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.